ಮನುಷ್ಯನ ಡಿಎನ್ಎ ಮತ್ತು ವೇದಮಂತ್ರಗಳ ನಡುವಿನ ಕಂಪನಿಯ ಸಂಬಂಧ. ದ ವೈಬ್ರೇಷನಲ್ ಸೀಕ್ರೆಟ್ ಹಿಡನ್ ಇನ್ ಅವರ್ ಜೀನ್ಸ್. ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ? ವೇದಮಂತ್ರಗಳ ಉಚ್ಚಾರಣೆ ನಮ್ಮ ದೇಹದೊಳಗಿನ ಡಿಎನ್ಎಗೆ ನೇರವಾಗಿ ಪರಿಣಾಮ ಬೀರುತ್ತದೆಯಾ? ಸೌಂಡ್ಸ್ ಅನ್ಬಿಲೀವಬಲ್, ರೈಟ್? ಆದರೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಇದು ಕೇವಲ ಪೌರಾಣಿಕ ನಂಬಿಕೆ ಅಲ್ಲ, ಇದು ವೈಜ್ಞಾನಿಕ ಕಂಪನದ ಸತ್ಯ. ಮಾನವ ಡಿಎನ್ಎ 3 ಬಿಲಿಯನ್ ಕೋಡ್ಗಳ ಸಮೂಹ. ಅದು ನಮ್ಮ ಬಾಡಿ ಸಾಫ್ಟ್ವೇರ್. ಎವ್ರಿ ಸೆಲ್ ರನ್ಸ್ ಆನ್ ದಿಸ್ ಕಾಸ್ಮಿಕ್ ಕೋಡ್. ಆದರೆ ಈ ಕೋಡ್ ಕೇವಲ ರಾಸಾಯನಿಕವಾಗಿಲ್ಲ, ಅದು ಕಂಪನಿಯ ಭಾಷೆ, ವೈಬ್ರೇಷನಲ್ ಲ್ಯಾಂಗ್ವೇಜ್. ಎಸ್, ಯು ಹರ್ಡ್ ದಟ್ ರೈಟ್. ಡಿಎನ್ಎ ರೆಸ್ಪಾನ್ಸ್ ಟು ಫ್ರೀಕ್ವೆನ್ಸಿ, ಸೌಂಡ್ ಅಂಡ್ ವೈಬ್ರೇಷನ್. ಪಂಡಿತರ ಪ್ರಕಾರ ವೇದ ಮಂತ್ರಗಳ ಉಚ್ಚಾರಣೆ ಕೇವಲ ಧಾರ್ಮಿಕ ವಿಧಿಯಲ್ಲ, ಅದು ಸಮತೋಲನಗೊಳಿಸುವ ಶಬ್ದ ವಿಜ್ಞಾನ. ಉದಾಹರಣೆಗೆ, ಓಂ ಎಂಬ ಮಂತ್ರವನ್ನು ಕೇಳಿದಾಗ ಆ ಶಬ್ದದ 136 ಬಿಂದು ಒಂದು ಹೆಲ್ತ್ಸ್ ಫ್ರೀಕ್ವೆನ್ಸಿ ಪೃಥ್ವಿಯ ಭೂಮಿಕಂಪನ, ಅರ್ತ್ಸ್ ರೆಸನೆನ್ಸ್ಗೆ ಸಮಾನ. ಇದು ಕೇವಲ ಕಾಕತಾಳಿಯಲ್ಲ, ರೆಸನೆನ್ಸ್ ಸಿಂಕ್ರೊನೈಸೇಷನ್. ನೀವು ಗಾಯತ್ರಿ ಮಂತ್ರ ಚಾಂಟ್ ಮಾಡಿದಾಗ ಆ ಶಬ್ದ ತರಂಗಗಳು ನಿಮ್ಮ ಮಸ್ತಿಷ್ಕದ ಅಲ್ಫಾ ವೇವ್ ಫ್ರೀಕ್ವೆನ್ಸಿಯೊಂದಿಗೆ ರೆಸನೆಂಟ್ ಆಗುತ್ತವೆ. ಇದರಿಂದ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ ಕಡಿಮೆಯಾಗುತ್ತದೆ. ಸೆರೋಟೋನಿನ್ ಮತ್ತು ಡೋಪಮೀನ್, ಫೀಲ್ ಗುಡ್ ಕೆಮಿಕಲ್ಸ್, ವೃದ್ಧಿಯಾಗುತ್ತವೆ. ವೇದ ಮಂತ್ರಗಳು ಕೇವಲ ಪ್ರಾರ್ಥನೆಯಲ್ಲ, ಅದು ನ್ಯೂರೋ ಸೈನ್ಸ್ ಇನ್ ಸಾಂಸ್ಕ್ರಿಟ್. ಜಪಾನ್ನ ವಿಜ್ಞಾನಿ ಡಾಕ್ಟರ್ ಮಸಾರು ಎಮೋಟೋ ನೀರಿನ ಮೇಲೆ ಶಬ್ದದ ಪರಿಣಾಮವನ್ನು ಪರೀಕ್ಷಿಸಿದರು. ಅವರು ಕಂಡರು, ಲವ್ ಅಥವಾ ಪೀಸ್ ಶಬ್ದದಿಂದ ನೀರಿನ ಕ್ರಿಸ್ಟಲ್ ಸುಂದರವಾಗಿತ್ತು, ಅಥವಾ ಹೇಟ್ ಅಂದರೆ ಅದು ಭಯಾನಕ ಆಕಾರ ಪಡೆದಿತ್ತು. ಹಾಗಾದರೆ ಗಾಯತ್ರಿ, ಮಹಾಮೃತ್ಯುಂಜಯ, ಓಂ ನಮಃ ಶಿವಾಯ ಇಂತಹ ಶಬ್ದಗಳು ನಮ್ಮ ಕೋಶಗಳ ಒಳಗಿನ ನೀರಿನ ಕಂಪನವನ್ನು ಪುನಃ ಸಿದ್ಧಪಡಿಸುತ್ತವೆ. ಮಂತ್ರಸ್ ಆರ್ಟ್ ಜಸ್ಟ್ ಹರ್ಡ್, ದೇ ರೀರೈಟ್ ದ ವಾಟರ್ ವಿದಿನ್ ಯು. ಕೆಲವು ಸಂಶೋಧಕರು ಹೇಳುತ್ತಾರೆ, ಸ್ಯಾನ್ಸ್ಕ್ರಿಟ್ ಫೋನೆಟಿಕ್ಸ್ ಮತ್ತು ಡಿಎನ್ಎಸ್ ವೈಬ್ರೇಷನಲ್ ಸ್ಪೆಕ್ಟ್ರಮ್ ಒಂದೇ ತರಹದ ಹಾರ್ಮೋನಿಕ್ ಸ್ಟ್ರಕ್ಚರ್ ಹೊಂದಿವೆ. ಅಂದರೆ ವೇದ ಮಂತ್ರಗಳು ಜೆನೆಟಿಕ್ ಟ್ಯೂನಿಂಗ್ ಫಾಕ್ಸ್. ಮನುಷ್ಯನ ಡಿಎನ್ಎದಲ್ಲಿ ಸುಮಾರು 97 ಜಂಕ್ ಡಿಎನ್ಎ ಇದೆ ಅಂತ ಹೇಳ್ತಾರೆ. ಆದರೆ ಏನಾದರೂ ಅದನ್ನು ಆಕ್ಟಿವೇಟ್ ಮಾಡೋ ಶಬ್ದ ಸಿಗಿದರೆ, ಹೌದು, ವೇದಮಂತ್ರಗಳು ಅದೇ ಫ್ರೀಕ್ವೆನ್ಸಿ ಮೇಲೆ ರೆಸನೇಟ್ ಆಗುತ್ತವೆ ಎಂಬ ಅಧ್ಯಯನಗಳು ನಡೆಯುತ್ತಿವೆ. ಮೇ ಬಿ ಅವರ್ ಆನ್ಸೆಸ್ಟರ್ಸ್ ಲೆಫ್ಟ್ ಅ ಸೌಂಡ್ ಕೀಸ್ ಟು ಅನ್ಲಾಕ್ ಹಿಡನ್ ಕೋಡ್ಸ್ ಇನ್ ಅವರ್ ಡಿಎನ್ಎ. ವೇದಮಂತ್ರಗಳು ಕೇವಲ ಪಠ್ಯ ಅಲ್ಲ, ಅದು ಜೀವಂತ ಶಬ್ದಗಳು. ಪ್ರತಿ ಉಚ್ಚಾರಣೆಯೂ ಒಂದು ಫ್ರೀಕ್ವೆನ್ಸಿ, ಪ್ರತಿ ಫ್ರೀಕ್ವೆನ್ಸಿ ಒಂದು ಜೀವಶಕ್ತಿ. ನೀವು ಅದನ್ನು ಭಾವದಿಂದ ಉಚ್ಚರಿಸಿದಾಗ ನಿಮ್ಮ ದೇಹದ ಪ್ರತಿಯೊಂದು ಸೆಲ್ ಎಸ್, ಐ ಆಮ್ ಅಲೈವ್ ಅಂದುಕೊಳ್ಳುತ್ತದೆ. ಅದಕ್ಕಾಗಿಯೇ ನಮ್ಮ ಪೂರ್ವಜರು ಮಾತು ಬ್ರಹ್ಮ ಅಂತ ಹೇಳಿದರು. ಅವರು ಕೇಳಿದ ಕಂಪನವನ್ನು ಅನಂತದ ಶಬ್ದ ಎಂದು ಗುರುತಿಸಿದರು. ಇಂದು ವಿಜ್ಞಾನ ಅದನ್ನೇ ಫ್ರೀಕ್ವೆನ್ಸಿ ಮೆಡಿಸಿನ್ ಅಂತ ಕರೆಯುತ್ತಿದೆ. ಹಾಗಾದರೆ ಮುಂದಿನ ಬಾರಿ ನೀವು ಮಂತ್ರವನ್ನು ಉಚ್ಚರಿಸಿದಾಗ ಗಮನಿಸಿ, ನೀವು ಕೇವಲ ಪ್ರಾರ್ಥನೆ ಮಾಡ್ತಿಲ್ಲ, ನೀವು ನಿಮ್ಮ ಡಿಎನ್ಎ ಜೊತೆ ಸಂಭಾಷಣೆ ಮಾಡ್ತಿದ್ದೀರಿ. ಮಂತ್ರಸ್ ಆರ್ ನಾಟ್ ಔಟ್ಸೈಡ್ ಯು, ದೇ ಆರ್ ದ ಪಾಸ್ವರ್ಡ್ಸ್ ಟು ಯುವರ್ ಇನ್ನರ್ ಕೋಡ್. ಈ ಕಂಪನಿಯ ರಹಸ್ಯ ನಿಮ್ಗೆ ಇಷ್ಟವಾಯಿತೇ? ಹಾಗಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ, ಮಂತ್ರಧ್ವನಿಯಿಂದ ಬ್ರೈನ್ ರಿಪ್ರೋಗ್ರಾಮ್ ಆಗ್ತಿದೆಯಾ,